ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮತ್ತೊಂದು ವಿಷಯ, ನಿನ್ನೆ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ಬಂದ್ಬಿಟ್ಟು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ 40% ಕಮಿಷನ್ ಆಗಿತ್ತು. ಅದಕ್ಕೆ ನಮ್ಮ ಬಿಜೆಪಿಯ ಶಾಸಕರು ಮತ್ತೆ ನಮ್ಮ ಅಡ್ವೊಕೇಟ್ ಅವರು ಕಂಪ್ಲೇಂಟ್ ಅನ್ನ ಕೊಟ್ಟರು. ಇದು FIR ಆಯಿತು. ಆ ವಿಷಯ ಕೋರ್ಟ್ಗೆ ಹೋಯಿತು. ಕೋರ್ಟ್ನಲ್ಲಿ ಈಗ ಅವರು ಜಾಮೀನನ್ನ ತೆಗೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅದನ್ನು ಸಾಬೀತುಪಡಿಸ್ಬೇಕು. ಅವರು 40% ಕಮಿಷನ್ ತೆಗೆದುಕೊಂಡಿದೆ ಬಿಜೆಪಿ ಅಂತ ಅನ್ನೋದನ್ನ. ಆದ್ರೆ ಈ ಸರ್ಕಾರದಲ್ಲಿ ಬಹಳ ಹರಿಶ್ಚಂದ್ರರ ಸರ್ಕಾರ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಬೀಗ್ತಾ ಇದ್ರು. 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿರೋದ್ರ ಬಗ್ಗೆ ಏನ್ ಹೇಳ್ತಾರೆ? ದಲಿತರ ಹಣ ಲೂಟಿ ಆಗಿರೋದ್ರ ಬಗ್ಗೆ ಏನ್ ಹೇಳ್ತಾರೆ? 11,144 ಕೋಟಿ ರೂಪಾಯಿ ಹಣ ಬೇರೆ ಇಲಾಖೆಗಳಿಗೆ ವರ್ಗಾವಣೆ ಮಾಡಿರೋದ್ರ ಬಗ್ಗೆ ಏನ್ ಹೇಳ್ತಾರೆ? ದಲಿತರ ಹಣವನ್ನೇ ಯಾಕೆ ಈ ಸರ್ಕಾರ ಲೂಟಿ ಮಾಡ್ತಾ ಇದೆ? ಮಾತೆತ್ತಿದ್ರೆ ಸಂವಿಧಾನವನ್ನ ರಕ್ಷಣೆ ಮಾಡ್ತೇವೆ, ದಲಿತರ ರಕ್ಷಣೆಯನ್ನ ಮಾಡ್ತೇವೆ ಅಂತ ಹೇಳ್ತಾ ಇರ್ತಕ್ಕಂಥ ಸರ್ಕಾರ ದಲಿತರ ಹಣವನ್ನ ಲೂಟಿ ಮಾಡಿದೆಯಲ್ಲ, ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾರೆ? ಸುರ್ಜೇವಾಲಾ ಅವರು ಏನ್ ಹೇಳ್ತಾರೆ? ಯಾಕೆ ಕರ್ನಾಟಕ ಸರ್ಕಾರದ ಬಗ್ಗೆ ಇಷ್ಟೊಂದು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಸುರ್ಜೇವಾಲಾ ಯಾಕೆ ಮಾತಾಡ್ತಾ ಇಲ್ಲ? ರಾಹುಲ್ ಗಾಂಧಿ ಅವರು ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ಕರ್ನಾಟಕದಿಂದ ರಾಹುಲ್ ಗಾಂಧಿ ಅವರಿಗೆ ಷೇರು ಹೋಗಿದೆ, ಕರ್ನಾಟಕದಿಂದ ಸುರ್ಜೇವಾಲಾ ಅವರಿಗೂ ಕೂಡ ಪಾಲು ಹೋಗಿದೆ. ಆದ್ರಿಂದ ಅವರು ಮಾತಾಡ್ತಾ ಇಲ್ಲ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ರು ಕೂಡ ಅವರು ಕಣ್ಬಿಟ್ಕೊಂಡು ನೋಡ್ಕೊಂಡು ಕುತ್ಕೊಂಡಿದ್ದಾರೆ. ಆದ್ರಿಂದ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ನಾನು ಮತ್ತೆ ಆಗ್ರಹ ಪಡಿಸ್ತೇವೆ. ಈಗ ಆಲ್ರೆಡಿ ನಾವು ಆಗ್ರಹ ಪಡಿಸಿದ್ದೇವೆ. ಮುಖ್ಯಮಂತ್ರಿಗಳು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು. ಯಾಕೆ ಅಂತ ಹೇಳಿದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ, ದಲಿತರ ಹಣ ಲೂಟಿ ಆಗ್ತಾ ಇದೆ. ಇನ್ನು ಬೇರೆ ಬೇರೆ ಇಲಾಖೆಗಳಲ್ಲಿ ಆಗಿದೆ ಅಂತಕ್ಕಂಥದ್ದು ನಮಗೆ ವಾಸನೆ ಸಿಗ್ತಾ ಇದೆ. ಇದನ್ನ ಸಾಕ್ಷ್ಯಾಧಾರಗಳ ಸಮೇತ ಸಂಗ್ರಹವನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಆದ್ರಿಂದ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಅದಕ್ಕಿಂತ ಮುಂಚೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇನು ಸಭೆಯನ್ನ ನಡೆಸಿ 187 ಕೋಟಿ ರೂಪಾಯಿ ವರ್ಗಾವಣೆಗೆ ಕಾರಣ ಆಗಿದ್ದಾರೆ, ಮತ್ತು ಬಸವನಗೌಡ ದದ್ದಲ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ನಾಗೇಂದ್ರ ಅವರು, ಮುಖ್ಯಮಂತ್ರಿಗಳು, ಈ ತರ ಅನೇಕ ಸಚಿವರು, ಇದೊಂದು ಆರ್ಗನೈಸ್ಡ್ ಕ್ರೈಮ್, ಇದೊಂದು ಸಂಘಟಿತವಾಗಿರ್ತಕ್ಕಂಥ ಕ್ರೈಮ್ ಆಗಿದೆ. ಇದೊಂದು ಅಂತಾರಾಜ್ಯ ಮಟ್ಟದ ಕ್ರೈಮ್ ಇದು. ಯಾಕೆಂದ್ರೆ ತೆಲಂಗಾಣಕ್ಕೆ ಹಣವನ್ನ ಕಳಿಸಿದ್ದಾರೆ. ಇದೊಂದು ಅಂತಾರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಕ್ರೈಮ್ ಇದು. ಆದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸಿದೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇವತ್ತು ಬಸವನಗೌಡ ದದ್ದಲ್ ಕೂಡ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟು ನಾನು ರಾಜೀನಾಮೆ ಕೂಡ ಸಿದ್ಧ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಮುಖ್ಯಮಂತ್ರಿಗಳು ಇವರು ಕೂಡ ಅವ್ರ ಕೇಳೋದಾಗ್ಲಿ, ಅವ್ರ ರಾಜೀನಾಮೆ ತಗೊಳ್ಳೋ ವಿಚಾರವಾಗ್ಲಿ ಪ್ರಸ್ತಾಪ ಮುಂದೆ ಆಗಿಲ್ಲ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಒಂದು ಕನಿಷ್ಠ ನೈತಿಕತೆಯೂ ಕೂಡ ಇಲ್ಲ. 26ನೇ ತಾರೀಕು ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಟ್ಟಿದ್ದು 12 ದಿನಗಳ ನಂತರ. ಅಫಿಡವಿಟ್ ಸಲ್ಲಿಸ್ತಾರೆ. 24ನೇ ತಾರೀಕು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆಫೀಸ್ನಲ್ಲಿ ಸಭೆ ಆಗಿದೆ, ಭ್ರಷ್ಟಾಚಾರ, ಈ ಹಣದ ವರ್ಗಾವಣೆ ಇದರದ ಕುರಿತಂತೆ. ಇದ್ರ ಬಗ್ಗೆನೂ ಕೂಡ ಕ್ರಮ ತೆಗೆದುಕೊಳ್ತಾ ಇಲ್ಲ. ಶರಣ್ ಪ್ರಕಾಶ್ ಪಾಟೀಲ್ ಅವರು ರಾಜೀನಾಮೆಯನ್ನ ತೆಗೆದುಕೊಳ್ಳುವಂತ ಕ್ರಮನೂ ಕೂಡ ಈ ಮುಖ್ಯಮಂತ್ರಿಗಳು ಗಮನಿಸ್ತಾ ಇಲ್ಲ. ನಿಗಮದ ಸಚಿವರು ರಾಜೀನಾಮೆ ಕೊಡ್ತಾರೆ, ಆದ್ರೆ ನಿಗಮದ ಅಧ್ಯಕ್ಷರು ಯಾಕೆ ರಾಜೀನಾಮೆ ಕೊಡಲ್ಲ? ಕನಿಷ್ಠ ಜ್ಞಾನ ಬೇಡವಾ ಮುಖ್ಯಮಂತ್ರಿಗಳಿಗೆ? ಮೊದಲು ರಾಜೀನಾಮೆ ಕೊಡಬೇಕಾಗಿದ್ಯಾರು? ನಿಗಮದ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕಾಗಿತ್ತು. ಆಮೇಲೆ ಸಚಿವರು ರಾಜೀನಾಮೆ ಕೊಡಬೇಕಾಗಿತ್ತು. ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ, ಆದ್ರೆ ನಿಗಮದ ಅಧ್ಯಕ್ಷರು ಯಾಕೆ ಕೊಡ್ತಾ ಇಲ್ಲ?
ಇವರನ್ನ ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಾ ಇದ್ದಾರಾ? ಶರಣ್ ಪ್ರಕಾಶ್ ಪಾಟೀಲ್ ಅವರನ್ನ ಮುಖ್ಯಮಂತ್ರಿಗಳು ರಕ್ಷಣೆ ಮಾಡ್ತಿದ್ದಾರಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.